ಕರ್ನಾಟಕದ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಇತ್ತೀಚೆಗೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆ ಹಾಗೂ ರಾಜ್ಯ ಸರ್ಕಾರದ ಕ್ರಮಗಳ ಕುರಿತು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕರ್ನಾಟಕ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರನೂ ಬರೆದಿದೆ ಮತ್ತು ನಮ್ಮ ಆತಂಕವನ್ನು ಕೂಡ ನಾವು ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಶಿವಶಂಕರ್ ಅವರು ಜೈಶಂಕರ್ ಅವರು ಹೇಳಿದ ಪ್ರಕಾರ ಅವರು ಸ್ಪೆಷಲ್ ಫ್ಲೈಟನ್ನು ಮಾಡಿ ಭಾರತೀಯರನ್ನು ಇಲ್ಲಿಗೆ ಕರ್ಕೊಂಡು ಬರೋದಕ್ಕೆ ಏರ್ಪಾಟ್ ಮಾಡೋದಕ್ಕೆ ಆಯಾಯ ದೇಶದ ಡಿಪ್ಲೊಮ್ಯಾಟ್ಸ್ ಜೊತೆ ಮಾತಾಡ್ತಾ ಇದ್ದಾರೆ. ಅದು ಯಾವಾಗ ಸಾಧ್ಯ ಆಗುತ್ತೆ ಆವಾಗ ಕರ್ಕೊಂಡು ಬರ್ತಾರೆ. ನಮ್ಮಲ್ಲಿ ನಮ್ಮವರು ಯಾರು ಸಿಕ್ಕಾಕ್ಕೊಂಡಿದ್ದಾರೆ ಅವರಿಗೆ ನಮ್ಮ ಶಾಸಕರುಗಳು, ಬಿಸ್ನೆಸ್ ಕಮ್ಯುನಿಟಿ ಮತ್ತು ಬೇರೆ ಬೇರೆ ಇವರೆಲ್ಲ ಇದ್ದಾರೆ, ಟೂರ್ ಹೋಗಿದ್ದವರು. ಈಗ ನಾನು ನಮ್ಮ ಶಾಸಕರು ಭೋಜೇಗೌಡರು ಅಂತ ವಿಧಾನ ಪರಿಷತ್ತಿನ ಸದಸ್ಯರು, ಅವ್ರಿಗೆ ನಾನು ನೇರವಾಗಿ ಮಾತಾಡಿದೆ. ನಾವು ಸುರಕ್ಷಿತವಾಗಿ ಸದ್ಯಕ್ಕಂತೂ ಇದ್ದೀವಿ, ಆದರೆ ನಮ್ಮ ಎದುರುಗಡೆನೇ ಅವರು ಸ್ವಲ್ಪ ದೂರದಲ್ಲಿ ಮಿಸೈಲ್ಸ್ ಎಲ್ಲ ಬಿದ್ದಿದ್ದು ನಮಗೆ ಕಾಣಿಸ್ತು. ನಮ್ಮನ್ನೆಲ್ಲ ಬಂಕರ್ನಲ್ಲಿ ಕರ್ಕೊಂಡೋಗಿ ಇರಿಸಿದ್ರು. ಆಮೇಲೆ ಸಂಜೆ ಆದಮೇಲೆ ಬೆಳಗ್ಗೆ ಬಂದರು ಅಂತೆಲ್ಲ ಏನೋ ಹೇಳ್ತಾ ಇದ್ರು. ಇನ್ನೂ ಕೆಲವರು ಶಾಸಕರುಗಳು ಸಿಕ್ಕಾಕೊಂಡಿದ್ದಾರೆ. ನಮ್ಮ ತಹಸೀಲ್ದಾರ್ ಕೂಡ ಅವ್ರನ್ನೆಲ್ಲ ಸುರಕ್ಷಿತವಾಗಿ ಕರ್ಕೊಂಡು ಬರೋದಕ್ಕೆ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಅದು ಇಂಟರ್ನ್ಯಾಷನಲ್ ಇಶ್ಯೂ ಆದದ್ರಿಂದ ನಾವು ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಈಗ ಸರ್ಕಾರಿ ಶಾಲೆಗಳಲ್ಲಿ